ಏನಾದರೂ ಕೆಲಸ ಮಾಡಬೇಕು ಅಂತ ಡಿಸೈಡ್ ಆದಾಗ ಅಥವಾ ಗೋಲ್ ರೀಚ್ ಮಾಡೋದಕ್ಕೆ ಒಂದು ಮೊದಲನೇ ಸ್ಟೆಪ್ ಅಂತ ತಗೊಂಡಾಗ ನಮ್ಮ ತಲೆಯಲ್ಲಿ 1000 ಕ್ವೆಶನ್ಸ್ ಬರುತ್ತೆ. ನನ್ನ ಕೈಯಲ್ಲಿ ಇದಾಗತ್ತಾ, ಆಗಿಲ್ಲ ಅಂದರೆ ಏನು ಮಾಡೋದು, ಸೋತ್ರೆ ಜನ ಏನು ಮಾತಾಡ್ತಾರೆ, ಇದನ್ನು ಮಾಡೋಕ್ಕೆ ತುಂಬ ಸಮಯ ತಗೊಳುತ್ತೆ, ಹಾಗಾದರೆ ಅಷ್ಟು ಸಮಯ ನನ್ನ ಹತ್ರ ಇದೆಯಾ ಅಂತೆಲ್ಲ. ಇದು ಎಲ್ಲದಕ್ಕಿಂತ ದೊಡ್ಡ ಪ್ರಶ್ನೆ ಕಾಡೋದು ಯಾವುದು ಅಂದರೆ ನಾನು ಸಕ್ಸಸ್ಫುಲ್ ಆಗ್ತೀನೋ ಇಲ್ವೋ ಅಂತ. ಹಾಗಾದರೆ ನಮಗೆ ಗೋಲ್ನ ರೀಚ್ ಮಾಡಬೇಕು ಅಂತ ಅಂದ್ಕೊಂಡಾಗ ಈಗ ಫಿಯರ್ ಆಫ್ ಫೇಲ್ಯೂರ್ ಯಾಕೆ ಬರುತ್ತೆ, ಇದಕ್ಕೆ ಕಾರಣ ಏನು, ಇದರಿಂದ ಆಚೆ ಬರೋದು ಹೇಗೆ, ಇದೆಲ್ಲ ಕ್ವೆಶನ್ಗೂ ಆನ್ಸರ್ ಕೊಡುವಂತಹ ಒಂದು ಚಿಕ್ಕ ಬುದ್ಧಿಸ್ಟ್ ಕಥೆನ ನಾನು ನಿಮಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಕಾಡಲ್ಲಿ ಒಬ್ಬ ಸನ್ಯಾಸಿ ವಾಸವಾಗಿರ್ತಾನೆ. ಅವನು ತುಂಬ ಬುದ್ಧಿವಂತ ಇರ್ತಾನೆ. ಯಾರೇ ಅವನ ಹತ್ರ ಏನೇ ಸಮಸ್ಯೆ ತಗೊಬಂದರೂ ಅದಕ್ಕೆ ಪರಿಹಾರ ಹೇಳ್ತಿರ್ತಾನೆ. ಹೀಗಿರ್ಬೇಕಾದ್ರೆ ಒಂದಿನ ಸನ್ಯಾಸಿ ಒಂದು ಹಳ್ಳಿ ಹತ್ರ ಹೋಗ್ತಾನೆ. ಅಲ್ಲಿ ಹೋದಾಗ ಒಬ್ಬ ಯುವಕ ಅವನನ್ನು ತಡೆದ್ಬಿಟ್ಟು ಕೇಳ್ತಾನೆ, ನೀವು ತುಂಬ ಬುದ್ಧಿವಂತರಂತೆ, ಏನೇ ಸಮಸ್ಯೆ ಇದ್ದರೂ ಅದಕ್ಕೆ ಪರಿಹಾರ ಕೊಡ್ತೀರಾ ಅಂತ ಊರ ಜನ ಎಲ್ಲ ಮಾತಾಡ್ಕೋತಿದ್ದಾರೆ. ಹಾಗಾದರೆ ನಾನು ಒಂದು ಕ್ವೆಶನ್ ಕೇಳ್ತೀನಿ, ನನಗೆ ಉತ್ತರ ಕೊಡ್ತೀರಾ ಅಂತ ಕೇಳ್ತಾನೆ. ಆಗ ಆ ಸನ್ಯಾಸಿ ಹೇಳ್ತಾನೆ, ಸರಿ ನಿಂದು ಏನು ಸಮಸ್ಯೆ ಇದೆ ಹೇಳು, ನಾನು ಉತ್ತರ ಕೊಡ್ತೀನಿ ಅಂತ. ಆಗ ಆ ಹುಡುಗ ಹೇಳ್ತಾನೆ, ನಾವು ಏನಾದರೂ ಕೆಲಸ ಶುರು ಮಾಡಬೇಕಾದ್ರೆ ಅಥವಾ ಏನಾದರೂ ಸಾಧನೆ ಮಾಡಬೇಕಾದ್ರೆ ನಮಗೆ ಸೆಲ್ಫ್ ಡೌಟ್ ಯಾಕೆ ಬರುತ್ತೆ, ಅಂದರೆ ಸೋಲ್ತೀವಿ ಅನ್ನೋ ಭಯ ಯಾಕೆ ಕಾಡುತ್ತೆ, ಇದಕ್ಕೆ ಕಾರಣ ಏನು, ಮತ್ತು ನಾವು ಇದರಿಂದ ಆಚೆ ಬರೋದು ಹೇಗೆ ಅಂತ ಕೇಳ್ತಾನೆ. ಆಗ ಸನ್ಯಾಸಿ ಹೇಳ್ತಾನೆ, ಇದಕ್ಕೆ ನಿಮಗೆ ಉತ್ತರ ಬೇಕು ಅಂದರೆ ನೀನು ನನ್ನ ಜೊತೆಗೆ ನಮ್ಮ ಮನೆಗೆ ಬರಬೇಕು ಅಂತ. ಆ ಯುವಕನಿಗೆ ಈ ಸನ್ಯಾಸಿಯ ಬುದ್ಧಿವಂತಿಕೆನ ಪರೀಕ್ಷೆ ಮಾಡಬೇಕು ಅನ್ನೋ ಕುತೂಹಲ ಇರುತ್ತೆ. ಸೊ ಹಾಗಾಗಿ ಸನ್ಯಾಸಿ ಜೊತೆಗೆ ಅವನ ಮನೆಗೆ ಹೋಗೋಕ್ಕೆ ಡಿಸೈಡ್ ಆಗ್ತಾನೆ. ಸೊ ಅವರಿಬ್ಬರು ನಡ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ. ಹೋಗ್ಬೇಕಾದ್ರೇ ಕತ್ಲಾಗಿರುತ್ತೆ. ಸೊ ಹಾಗಾಗಿ ಸನ್ಯಾಸಿ ಮನೇಲೆ ಆ ಹುಡುಗ ಊಟ ಮಾಡಿ ಉಳ್ಕೋತಾನೆ. ಮರುದಿನ ಬೆಳಗ್ಗೆ ಸನ್ಯಾಸಿ ಹುಡುಗಂಗೆ ಹೇಳ್ತಾನೆ, ಕಾಡಲ್ಲಿ ಸ್ವಲ್ಪ ದೂರ ಹೋಗ್ಬರೋಣ ಅಂತ. ಆಗ ಹುಡುಗ ಹಾಂ ಸರಿ ಹೋಗ್ಬರೋಣ ಅಂತ ಹೇಳಿಬಿಟ್ಟು ಇಬ್ಬರು ಕಾಡೊಳಗೆ ಹೋಗ್ತಾರೆ. ಕಾಡಲ್ಲಿ ಹೋಗ್ಬೇಕಾದ್ರೆ ದೂರದಲ್ಲಿ ಒಂದು ಗುಹೆ ಕಾಣಿಸುತ್ತೆ. ಆಗ ಸನ್ಯಾಸಿ ಹೇಳ್ತಾರೆ, ಗುಹೆ ಒಳಗೆ ತುಂಬ ಚೆನ್ನಾಗಿದೆ, ನಾನು ನಿಮಗೆ ಗುಹೆ ತೋರಿಸ್ತೀನಿ ಹೋಗೋಣ ಅಂತ ಹೇಳ್ತಾನೆ. ಆಗ ಹುಡುಗ ಕೂಡ ಸರಿ ನಾನು ಕಾಡಿನ ಗುಹೆ ನೋಡಿಲ್ಲ, ಹೋಗೋಣ ಅಂತ ಹೇಳಿ ಒಪ್ಕೊಂಡು ಇಬ್ಬರು ಆ ಗುಹೆ ಒಳಗೆ ಹೋಗ್ತಾರೆ. ಗುಹೆ ಒಳಗೆ ತುಂಬ ಕತ್ಲಿರುತ್ತೆ. ಸ್ವಲ್ಪ ಹೊತ್ತಲ್ಲಿ ಸನ್ಯಾಸಿ ಆ ಹುಡ್ಗಂಗೆ ಗೊತ್ತಾಗದೆ ಇರೋ ಥರ ಗುಹೆಯಿಂದ ಆಚೆ ಬಂದು ಗುಹೆ ಬಾಗಿಲನ್ನ ಹಾಕ್ಬಿಡ್ತಾನೆ. ಗುಹೆ ಒಳಗೆ ಇರೋ ಹುಡುಗ ಸನ್ಯಾಸಿ ಇಲ್ಲದೆ ಇರೋದನ್ನ ನೋಡಿ ಜೋರಾಗಿ ಕಿರ್ಚಾಡ್ತಾನೆ. ಎಲ್ಲ ಕಡೆ ಹೋಗಿ ಹುಡುಕ್ತಾನೆ, ಎಲ್ಲಿದ್ದೀರಾ ಅಂತ ಕೇಳ್ತಾನೆ, ಆದರೆ ಯಾವುದೇ ಪ್ರತಿಕ್ರಿಯೆ ಬರೋದಿಲ್ಲ. ಸೊ ಆಗ ಹುಡುಗಂಗೆ ತುಂಬ ಭಯ ಆಗ್ಬಿಡುತ್ತೆ. ಏನು ಮಾಡೋದಪ್ಪ, ಈ ಸನ್ಯಾಸಿ ಏನಾದರೂ ನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾನ ಅಂತೆಲ್ಲ ಯೋಚನೆ ಮಾಡ್ತಾನೆ. ಯೋಚನೆಯಲ್ಲೇ ಗುಹೆ ತುಂಬ ಓಡಾಡ್ತಾನೆ, ಎಲ್ಲಾದರೂ ಆಚೆ ಹೋಗೋದಕ್ಕೆ ದಾರಿ ಇದೆಯಾ ಅಂತ. ಬಟ್ ಎಲ್ಲೂ ಅವನಿಗೆ ದಾರಿ ಕಾಣಿಸೋದೇ ಇಲ್ಲ. ಹತಾಶೆಯಿಂದ ಸುಮ್ಮನೆ ಕುತ್ಕೊಂಡ್ಬಿಡ್ತಾನೆ. ಸುತ್ತಿ ಸುತ್ತಿ ಬಾಯರ್ಕೆ ಹಸಿವು ಎಲ್ಲ ಆಗ್ತಿರುತ್ತೆ. ಹೀಗೆ ಕುತ್ಕೊಂಡಿದ್ದಾಗ ಸ್ವಲ್ಪ ಹೊತ್ತಲ್ಲಿ ಮೇಲಿಂದ ಸೂರ್ಯನ ಕಿರಣ ಕಾಣಿಸುತ್ತೆ. ಇದನ್ನು ನೋಡಿದ ಹುಡುಗಂಗೆ ಖುಷಿ ಆಗುತ್ತೆ. ಆದರೆ ಆ ಸೂರ್ಯನ ಕಿರಣ ತುಂಬ ಮೇಲಿಂದ ಬೀಳ್ತಾ ಇರುತ್ತೆ. ಸೊ ಅಲ್ಲಿಗೆ ಹೋಗೋದು ಹೇಗೆ ಅಂತ ಯೋಚನೆ ಮಾಡ್ತಾನೆ. ಆಗಿದ್ದಾಗಲಿ ಏನಾದರೂ ಮಾಡಿ ಅಲ್ಲಿ ಹೋಗಲೇಬೇಕು ಅಂತ ನಿರ್ಧಾರ ಮಾಡಿ ತನಗಿದ್ದಂತಹ ಬಾಯರ್ಕೆ ಹಸಿವು ಭಯ ಎಲ್ಲ ಮರೆತು ಹುಡುಗ ಆ ಬೆಳಕನ್ನು ಹಿಂಬಾಲಿಸೋಕ್ಕೆ ಶುರು ಮಾಡ್ತಾನೆ. ಹತ್ತಿ ಹತ್ತಿ ತುಂಬ ಸುಸ್ತಾಗುತ್ತೆ. ತುಂಬ ಪರಿಶ್ರಮದ ನಂತರ ಬೆಳಕು ಬರೋ ಜಾಗನ ತಲುಪ್ತಾನೆ. ಇನ್ನೇನು ಸ್ವಲ್ಪ ಮೇಲಕ್ಕೆ ಹತ್ತಿರಬೇಕಾದ್ರೆ ಸನ್ಯಾಸಿ ತನ್ನ ಕೈ ಚಾಚಿ ಆ ಹುಡುಗನ ಮೇಲೆ ಎಳ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾನೆ. ಹುಡುಗ ಸನ್ಯಾಸಿನ ನೋಡಿದ ಕೂಡಲೇ ಕೋಪದಲ್ಲಿ ಕಿರ್ಚಾಡ್ಬಿಡ್ತಾನೆ. ಯಾಕೆ ನನ್ನ ಗುಹೆಯಲ್ಲಿ ಒಬ್ಬನ್ನೇ ಬಿಟ್ರಿ, ನಿಮಗೆ ಗೊತ್ತಾ ನನಗೆ ಎಷ್ಟು ಕಷ್ಟ ಆಯಿತು, ಎಷ್ಟು ಕತ್ಲೆ ಇತ್ತು, ಹಸಿವಾಯಿತು, ಬಾಯಾರಿಕೆ ಆಯಿತು, ನೀವು ಯಾಕೆ ನನ್ನ ಒಬ್ಬನ್ನೇ ಅಲ್ಲಿ ಬಿಟ್ಟು ಬಾಗ್ಲಾಕಿ ಹೋದ್ರಿ ಅಂತ ಕೇಳ್ತಾನೆ. ಆಗ ಸನ್ಯಾಸಿ ಅವನಿಗೆ ಸ್ವಲ್ಪ ಕುಡಿಯೋಕೆ ನೀರು ಕೊಟ್ಟು ಹೇಳ್ತಾನೆ, ನೀನು ಆ ಗುಹೆಯಿಂದ ಬರೋದಕ್ಕೆ ಅಥವಾ ನಿನಗೆ ಆ ಗುಹೆಯಿಂದ ಆಚೆ ಬರೋದಕ್ಕೆ ಫೋರ್ಸ್ ಮಾಡಿದಂತಹ 2 ಕಾರಣಗಳು ಯಾವುದು ಅಂದರೆ, ಮೊದಲನೇದು ಅದು ನಿನ್ನ ಹಸಿವು ಮತ್ತು ಬಾಯಾರಿಕೆ. 2ನೇದು ನಿನಗೆ ಆ ಜಾಗದಲ್ಲಿ ಇರೋದಕ್ಕೆ ಕಷ್ಟ ಆಯಿತು, ಯಾಕಂದರೆ ನೀನು ನಿನ್ನ ಕುಟುಂಬ ಮತ್ತು ಸ್ನೇಹಿತರ ಜೊತೆಗೆ ಒಂದು ಒಳ್ಳೆಯ ವಾತಾವರಣದಲ್ಲಿ ಬೆಳೆದಿದ್ದೆ ಆ್ಯಂಡ್ ವಾಸವಾಗಿದ್ದೆ, ಹಾಗಾಗಿ ನಿನಗೆ ಆ ಗುಹೆಯಲ್ಲಿ ಇರೋದಕ್ಕೆ ಕಷ್ಟ ಆಯಿತು. ಹಾಗೆ ನಿನ್ನ ಕೈಯಲ್ಲಿ ಆ ಗುಹೆಯಿಂದ ಆಚೆ ಬರೋದಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನೋದಕ್ಕೂ 2 ಕಾರಣಗಳಿದೆ. ಮೊದಲನೇದು, ಅಲ್ಲಿ ನಿನ್ನ ಜೊತೆ ನಿನ್ನ ಕೈಯಲ್ಲಿ ಆಗಲ್ಲ, ಇದು ಸಾಧ್ಯನೇ ಇಲ್ಲ ಅಂತ ಹೇಳೋ ಯಾವ ಜನಗಳು ಇರಲಿಲ್ಲ. 2ನೇದಾಗಿ, ಇದು ತುಂಬ ಕಷ್ಟದ ದಾರಿ, ಈ ದಾರಿಲಿ ಹೋದರೆ ನಿನಗೆ ಸಕ್ಸಸ್ ಸಿಗಲ್ಲ ಅಥವಾ ನೀನು ಗುಹೆಯಿಂದ ಆಚೆಗೆ ಹೋಗೋಕ್ಕಾಗಲ್ಲ, ಇನ್ಯಾವುದಾದ್ರೂ ಸುಲಭದ ದಾರಿ ನೋಡ್ಕೊಳ್ಳೋಣ, ಇದರಲ್ಲಿ ಹೋದರೆ ನೀನು ಆ ಗುಹೆಯಿಂದ ಆಚೆ ಹೋಗೋಕ್ಕಾಗಲ್ಲ ಅಂತ ಹೇಳೋ ಯಾವ ಜನಗಳು ಅಲ್ಲಿ ಇರಲಿಲ್ಲ. ಹಾಗಾಗಿ
ಹಾಗಾಗಿ ನೀನು ಗುಹೆಯಿಂದ ಆಚೆ ಬರೋದಕ್ಕೆ ಸಾಧ್ಯ ಆಯಿತು. ನಿನ್ನ ಗಮನ ಪೂರ್ತಿಯಾಗಿ ಸೂರ್ಯನ ಬೆಳಕಿನೆಡೆಗೆ ಇತ್ತು, ಹಾಗಾಗಿ ನೀನು ಗುಹೆಯಿಂದ ಆಚೆ ಬಂದೆ. ಜೀವನದಲ್ಲೂ ಕೂಡ ಇದೇ ನಿಯಮನ ಪಾಲನೆ ಮಾಡಿದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಆ ಸನ್ಯಾಸಿ ಹುಡುಗಂಗೆ ಹೇಳ್ತಾನೆ. ಹುಡುಗಂಗೆ ತನ್ನ ಪ್ರಶ್ನೆಗೆ ಉತ್ತರ ಸಿಗತ್ತೆ. ನಾವು ಕೂಡ ಲೈಫಲ್ಲಿ ಇದೇ ರೂಲ್ನ ಏನಾದರೂ ಅಚೀವ್ ಮಾಡಬೇಕು ಅಂದ್ಕೊಂಡಾಗ ಅಪ್ಲೈ ಮಾಡಬೇಕಾಗತ್ತೆ. ಇದೊಂದು ಚಿಕ್ಕ ಸಂದರ್ಭ, ಅದು ಸನ್ಯಾಸಿ ಆ ಹುಡುಗಂಗೆ ಅರ್ಥ ಮಾಡಿಸೋದಕ್ಕೆ ಕ್ರಿಯೇಟ್ ಮಾಡಿ ಕೊಟ್ಟಿತ್ತು. ರಿಯಲ್ ಲೈಫಲ್ಲಿ ಪ್ರಾಬ್ಲಮ್ಸ್ಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇಲ್ಲಿ ಕೂಡ ನಮಗೆ ಅನಾವಶ್ಯಕವಾಗಿ ಒಂದಿಷ್ಟು ಜನ ಬಂದುಬಿಟ್ಟು ನೆಗೆಟಿವ್ ಆಗಿ ಫೀಡ್ಬ್ಯಾಕ್ ಕೊಡ್ತಾರೆ, ಅಡ್ವೈಸ್ ಕೊಡ್ತಾರೆ. ಈ ಕೆಲಸ ಮಾಡಿದರೆ ನಿನ್ನ ಕೈಲಾಗಲ್ಲ ಅನಿಸುತ್ತೆ, ಇದು ಸ್ವಲ್ಪ ಕಷ್ಟ ಇದೆ, ಈ ದಾರಿಲಿ ಹೋಗ್ಬಿಟ್ರೆ ಸಕ್ಸಸ್ ಸಿಗೋದು ತುಂಬ ಕಷ್ಟ, ಸೊ ಹಾಗಾಗಿ ಇದು ಬೇಡ, ಬೇರೆ ಏನಾದ್ರು ಟ್ರೈ ಮಾಡು, ಅವಾಗ ಸಕ್ಸಸ್ ಸಿಗುತ್ತೆ. ಈ ಥರ ಅನ್ನೆಸೆಸರಿ ಜನಗಳು ಒಂದಿಷ್ಟು ಅನ್ನೆಸೆಸರಿ ಅಡ್ವೈಸಸ್ನ ಕೊಡ್ತಾರೆ. ಇದರಿಂದ ನಮಗೆ ಸೆಲ್ಫ್ ಡೌಟ್ ಶುರುವಾಗುತ್ತೆ. ಹೌದಾ, ಇದನ್ನು ಮಾಡಿದ್ರೆ ಹಾಗಾದರೆ ಫೇಲ್ಯೂರಾ, ಸಕ್ಸಸ್ ಸಿಗಲ್ವಾ, ಒಂದಿಷ್ಟು ಸೆಲ್ಫ್ ಡೌಟ್ ನಮಗೆ ಶುರುವಾಗುತ್ತೆ. ಸೊ ಇನ್ನೊಂದು ಮುಖ್ಯ ಕಾರಣ ಫೇಲ್ಯೂರ್ಗೆ ಅಂದರೆ ಸಕ್ಸಸ್ ಪಡ್ಕೊಳ್ಳೋ ದಾರಿ ಅಥವಾ ಪ್ರಾಸೆಸ್ ಏನಿದೆ ಅದು ಲಾಂಗ್ ಇರುತ್ತೆ, ತುಂಬ ದೂರದ ಪಯಣ ಅಂತಲೇ ಹೇಳ್ಬೋದು. ನಮಗೆ ಅದನ್ನ ಕಾಯುವಷ್ಟು ಪೇಷನ್ಸ್ ಇರಲ್ಲ. ಪ್ರತಿ ಗಂಟೆಗೆ ಪ್ರತಿ ದಿನಕ್ಕೆ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾವು ಪಾತ್ನ ಚೇಂಜ್ ಮಾಡ್ತಾ ಇರ್ತೀವಿ. ಸೊ ಇದರಿಂದ ಪದೇ ಪದೇ ನಾವು ಹೋಗೋ ದಾರಿನ ಗುರಿನ ಚೇಂಜ್ ಮಾಡ್ತಾ ಇದ್ರೆ ಸಕ್ಸಸ್ ಎಲ್ಲಿ ಸಿಗುತ್ತೆ? ಸೊ ಇವಾಗ ಬುದ್ಧಿಸ್ಟ್ ಪ್ರಕಾರ ಒಂದು ಮಾತಿದೆ, ಸಮಸ್ಯೆಗಳು ಯಾವಾಗ ಬರುತ್ತೆ ಅಂದರೆ ನಮ್ಮ ಗೋಲ್ ಮೇಲೆ ನಮಗೆ ಕಾನ್ಸಂಟ್ರೇಷನ್ ಇಲ್ಲದೆ ಇದ್ದಾಗ, ಫೋಕಸ್ ಇಲ್ಲದೆ ಇದ್ದಾಗಲೇ ಸಮಸ್ಯೆಗಳು ಎದುರಾಗೋದು. ಈಗ ಆರ್ಚರ್ಸ್ ಅಂತ ತಗೊಳ್ಳೋಣ. ಹೇಗೆ ಅವರು ಒಂದು ಕಣ್ಣು ಮುಚ್ಕೊಂಡು ಒಂದೇ ಕಣ್ಣಲ್ಲಿ ಬರೀ ಟಾರ್ಗೆಟ್ನ ನೋಡ್ತಾ ಇರ್ತಾರೆ, ಅದೇ ರೀತಿ ನಾವು 200% ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್ ಬರೀ ಗೋಲ್ ಮೇಲೆ ಇರಬೇಕು. ಅದನ್ನು ಬಿಟ್ಟು ಅಕ್ಕಪಕ್ಕದ ಜನ ಏನು ಹೇಳ್ತಾರೆ, ಸೋತ್ರೆ ಏನು ಮಾತಾಡ್ಕೋತಾರೆ, ಅವ್ರ ಒಪಿನಿಯನ್ನ ತಗೊಂಡು ಸೆಲ್ಫ್ ಡೌಟಲ್ಲಿ ಇದ್ದರೆ ನಾವು ಏನೂ ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ನಮ್ಮ ಕಾನ್ಸಂಟ್ರೇಷನ್ ಡೈವರ್ಟ್ ಆಗುತ್ತೆ ಆಗ ನಾವು ಗೋಲ್ನ ರೀಚ್ ಮಾಡೋಕ್ಕಾಗಲ್ಲ. ಇವಾಗ ಆ ಹುಡುಗನ ಕಥೆನ ಎಕ್ಸಾಂಪಲ್ ಆಗಿ ತೊಗೊಳ್ಳೋಣ. ಇಫ್ ಇನ್ ಕೇಸ್ ಅವನ ಅಕ್ಕಪಕ್ಕ ಯಾವುದಾದ್ರೂ ಜನ ಇದ್ದರು ಒಂದಿಷ್ಟು ಅಡ್ವೈಸ್ಗಳನ್ನ ಕೊಡ್ತಾ ಇದ್ದಿದ್ರೆ ಅವನ ಕಾನ್ಸಂಟ್ರೇಷನ್ ಡೈವರ್ಟ್ ಆಗ್ತಾಯಿತ್ತು, ಅವ್ನ ಗುರಿ ತಲುಪೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ನಾವು ಕೂಡ ನಮ್ಮ ಕಾನ್ಸಂಟ್ರೇಷನ್ 200% ಗೋಲ್ ಮೇಲೆ ಇಟ್ಟರೆ ಸಕ್ಸಸ್ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅನಿಸುತ್ತೆ ಫೋಕಸ್ ಆನ್ ಯುವರ್ ಸೆಲ್ಫ್ ಅಂತ ಹೇಳೋದಕ್ಕೆ, ಅಲ್ವಾ? ಸೊ ಇದೇ ಥರದ ಇನ್ನಷ್ಟು ಮೋಟಿವೇಶ್ನಲ್ ಸ್ಟೋರೀಸ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಕಂಟೆಂಟ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ.